ನಮಸ್ಕಾರ ಸ್ನೇಹಿತರೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನಿರಂತರ ಪ್ರಾಕ್ಟೀಸ್ನಿಂದ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ವ್ಯಕ್ತಿ ಆಗೋದು ಹೇಗೆ ಅಂತ ಹೇಳ್ತೀನಿ, ಬನ್ನಿ ಸ್ನೇಹಿತರೆ. ಹುಟ್ಟುವಾಗಲೇ ಯಾರು ಯಶಸ್ವಿ ವ್ಯಕ್ತಿಗಳಾಗಿ ಹುಟ್ಟೋದಿಲ್ಲ. ನಿರಂತರ ಪ್ರಾಕ್ಟೀಸ್ ಮತ್ತು ಹಾರ್ಡ್ ವರ್ಕ್ನಿಂದ ತಮ್ಮನ್ನು ತಾವು ಯಶಸ್ವಿ ವ್ಯಕ್ತಿಯನ್ನಾಗಿ ರೂಪಿಸಿಕೊಳ್ತಾರೆ. ಕೆಲವೊಬ್ಬರು ಹುಟ್ಟುವಾಗಲೇ ಟ್ಯಾಲೆಂಟ್ ಇರುತ್ತೆ ಸ್ನೇಹಿತರೆ, ಆದರೆ ನಿರಂತರ ಪ್ರಾಕ್ಟೀಸ್ ಇಲ್ಲದೆ ಇದ್ದರೆ ಅವರ ಟ್ಯಾಲೆಂಟ್ ಕೂಡ ವೇಸ್ಟ್ ಆಗುತ್ತೆ. ಆದರೆ ಟ್ಯಾಲೆಂಟ್ ಇಲ್ಲದೆ ಇರೋ ಒಬ್ಬ ಆರ್ಡಿನರಿ ಮನುಷ್ಯ ನಿರಂತರ ಪ್ರಾಕ್ಟೀಸ್ ಮಾಡಿದರೆ ಅವನು ಎಕ್ಸ್ಟ್ರಾರ್ಡಿನರಿ ಆಗ್ತಾನೆ. ಸ್ನೇಹಿತರೆ, ಪ್ರಾಕ್ಟೀಸ್ ಅಂದರೆ ಒಂದೇ ಕಾರ್ಯವನ್ನು ಪುನಃ ಪುನಃ ಮಾಡ್ತಾ ಅದರಲ್ಲಿ ಪರಿಣಿತಿಯನ್ನು ಹೊಂದಿ ಅದನ್ನು ಹ್ಯಾಬಿಟ್ ಅಥವಾ ರೂಢಿ ಮಾಡ್ಕೊಳ್ಳೋದು. ಅರಿಸ್ಟಾಟಲ್ ಅವರು ಒಂದು ಮಾತನ್ನು ಹೇಳ್ತಾರೆ ಸ್ನೇಹಿತರೆ, ವಿ ಆರ್ ವಾಟ್ ವಿ ರಿಪೀಟೆಡ್ಲಿ ಡೂ, ಎಕ್ಸಲೆಂಟ್ ದ್ಯಾನ್ ಇಸ್ ಅನ್ ಆಕ್ಟ್ ಬಟ್ ಅನ್ ಹ್ಯಾಬಿಟ್ ಅಂತ. ಸ್ನೇಹಿತರೆ, ಈ ಪ್ರಾಕ್ಟೀಸ್ನ ತಾಕತ್ ಏನು ಅಂತ ನಿಮಗೆ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ಮಾರ್ಷಲ್ ಆರ್ಟ್ನ ದಂತಕತೆ ಬ್ರೂಸ್ ಲೀ ಅವರದು. ಚೀನಾ ದೇಶದ ಹಾಂಗ್ಕಾಂಗ್ನಲ್ಲಿ ಸ್ಟ್ರೀಟ್ ಫೈಟ್ ಸಾಮಾನ್ಯ. ಸ್ನೇಹಿತರೆ, ಶಾಲೆಯಿಂದ ಮನೆಗೆ ಬರುವಾಗ ಈ ಹುಡುಗನನ್ನು ಸ್ಟ್ರೀಟ್ ಫೈಟ್ನಲ್ಲಿ ಆಡ್ತಾ ಆಡ್ತಾ ತುಂಬ ಹೊಡಿತಾರೆ. ಹೇಗೆ ಹೊಡೆದ್ರು ಅಂದರೆ, ಇವನ ಅಂಕಿಯೆಲ್ಲ ಹರಿದು ಇವನು ತೀವ್ರವಾಗಿ ಗಾಯಗೊಂಡಿರ್ತಾನೆ. ಈ ಗಾಯಗೊಂಡಂಥ ಹುಡುಗ ಮನೆಗೆ ಬರ್ತಾನೆ ಸ್ನೇಹಿತರೆ. ತಂದೆ ತಾಯಿಗಳು ಇವನನ್ನು ನೋಡಿ ಗಾಬರಿಯಾಗಿ ತುಂಬ ದುಃಖತಪ್ತರಾಗ್ತಾರೆ. ಆದರೆ ಈ ಹುಡುಗ ಯಾವುದೇ ಕಾರಣಕ್ಕೂ ದುಃಖಿತನಾಗದೆ ಅಂದೇ ಒಂದು ನಿರ್ಧಾರ ಮಾಡ್ತಾನೆ ಸ್ನೇಹಿತರೆ. ದೃಢ ಮನಸ್ಸಿನಿಂದ ಇವನು ಅವತ್ತು ಹೇಳ್ತಾನೆ ಸ್ನೇಹಿತರೆ, ಇನ್ನು ಮುಂದೆ ಜಗತ್ತಿನಲ್ಲಿ ನಾನು ಯಾರೊಂದಿಗೂ ಸೋಲೋದಿಲ್ಲ ಅಂತ. ಅವನು ಹೇಳಿದ ಮಾತಿನಿಂದ ಅವನು ಒಬ್ಬ ಗುರುವಿನ ಹತ್ತಿರ ನಿರಂತರವಾಗಿ 5 ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡ್ತಾನೆ. ಇವನ ಪ್ರಾಕ್ಟೀಸ್ ಹೇಗಿತ್ತು ಅಂದರೆ ಸ್ನೇಹಿತರೆ, ದಿನಕ್ಕೆ ಹೆಬ್ಬೆರಳಿನಿಂದ 100 ಪುಷಪ್ಗಳನ್ನು, ಹಾಗೆ ಕಾಲಿನಿಂದ 1000 ಕಿಕ್ಗಳನ್ನು, ಕೈಯಿಂದ 10,000 ಪಂಚ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಇವನ ಈ ನಿರಂತರ ಪ್ರಾಕ್ಟೀಸ್ನಿಂದ ಇವನ ಸ್ಪೀಡ್ ಎಷ್ಟಾಗಿತ್ತು ಅಂದರೆ ಸ್ನೇಹಿತರೆ, 1 ಸೆಕೆಂಡ್ಗೆ 9 ಪಂಚ್ನ ಮಾಡ್ತಾ ಇದ್ದ, ಹಾಗೆ 1 ಸೆಕೆಂಡ್ಗೆ 6 ಕಿಕ್ಗಳನ್ನ ಮಾಡ್ತಾ ಇದ್ದ. ಸ್ನೇಹಿತರೆ, ಹುಡುಗರಿಂದ ಹೊಡೆತ ತಿಂದಂಥ ಸಾಮಾನ್ಯ ಹುಡುಗ ಇಂದು ಜಗತ್ತಿನಲ್ಲಿ ಮಾರ್ಷಲ್ ಆರ್ಟ್ಸ್ನಲ್ಲಿ ದಂತಕತೆ ಆಗಿದ್ದಾನೆ. ನೀವು ಕೂಡ ಯಶಸ್ವಿ ವ್ಯಕ್ತಿ ಆಗ್ತೀರಾ. ಹೇಗೆ ಆಗಬೇಕು ಅಂತ ಹೇಳ್ತೀನಿ, ಕೇಳಿ. ಜೀವನದಲ್ಲಿ ಸ್ನೇಹಿತರೆ 2 ಮುಖ್ಯ ಕೆಲಸಗಳನ್ನು ಮಾಡಿ. ಒಂದು, ನಿಮಗೆ ಇಷ್ಟವಾದ ಕ್ಷೇತ್ರದಲ್ಲಿ, ಉದಾಹರಣೆಗೆ ಕ್ರೀಡೆ, ಕಲೆ, ಸಾಹಿತ್ಯ, ಓದು, ಉದ್ಯೋಗ, ವ್ಯಾಪಾರ, ನಾಯಕತ್ವ, ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದೇ ಒಂದು ಗುರಿಯನ್ನು ಇಟ್ಟುಕೊಂಡು ದಿನನಿತ್ಯ 1 ಸಾರಿ ಈ ಜಗತ್ತಿನಲ್ಲಿ ನಾನು ಯಶಸ್ವಿ ವ್ಯಕ್ತಿ ಆಗುತ್ತೇನೆ ಎಂದು ದೇವರ ಮುಂದೆ ನಿಂತು ಹೇಳುವುದು. ಇದು ಒಂದು ಕೆಲಸ ಮಾಡಿ ನೀವು ಅರ್ಧ ಕೆಲಸ ಮುಗಿಸಿದ ಹಾಗೆ. ಇನ್ನೊಂದು ಸ್ನೇಹಿತರೆ, ನೀವು ಇಟ್ಟುಕೊಂಡ ಗುರಿಯತ್ತ ಸಾಗಲು ಪ್ರತಿದಿನ ನಿರಂತರ ಪ್ರಾಕ್ಟೀಸ್ ಅನ್ನು ಮಾಡಿ. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಡಿಟರ್ಮೆಂಟ್ ಪೀಪಲ್ ಕೆನಾಟ್ ಬಿ ಸ್ಟಾಪ್ಡ್ ಬೈ ಎನಿ ಪವರ್ ಇನ್ ದಿ ವರ್ಲ್ಡ್ ಅಂತ. ದೃಢ ನಿಶ್ಚಯ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಈ ಜಗತ್ತಿನಲ್ಲಿ ಯಾವ ಶಕ್ತಿಯೂ ತಡೆಯೋದಿಲ್ಲ ಅಂತ. ಕೊನೆಯದಾಗಿ ಸ್ನೇಹಿತರೆ, ಜರ್ಮನ್ ತತ್ವಜ್ಞಾನಿ ಒಂದು ಮಾತು ಹೇಳ್ತಾರೆ, ನೋವಿಂಗ್ ಈಸ್ ನಾಟ್ ಎನಫ್, ವಿ ಮಸ್ಟ್ ಅಪ್ಲೈ. ವಿಲ್ಲಿಂಗ್ ಈಸ್ ನಾಟ್ ಎನಫ್, ವಿ ಮಸ್ಟ್ ಡೂ ಅಂತ. ಅಂದರೆ ಸ್ನೇಹಿತರೆ, ನಾವು ತಿಳ್ಕೊಂಡಿರುವುದು ಸಾಕಾಗಿರುವುದಿಲ್ಲ, ನಾವು ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಹಾಗೆ ನಾವು ಇಚ್ಛಿಸುವುದು ಮುಖ್ಯವಲ್ಲ ಸ್ನೇಹಿತರೆ, ಈಗಲೇ ಮಾಡಬೇಕಾಗಿರುವುದು ಅಗತ್ಯವಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ಏಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನಿಮ್ಮ ಜೊತೆ ನಾನಿದ್ದೀನಿ. ಜೀವನ ಅನ್ನೋ ಈ ಇಂಜಿನ್ಗೆ ಮೋಟಿವೇಶನ್ ಅನ್ನೋ ಈ ಫ್ಯೂಲ್ನ ನಾನು ಹಾಕ್ತಾ ಇರ್ತೀನಿ. ನೀವು ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕನ್ನಡ.